ನಟ ಚೇತನ್ ಅಹಿಂಸೆ ಮಾಡಿದ್ದ ಆ ಒಂದು ಟ್ವೀಟ್ ಕನ್ನಡಿಗರ ಅಸಮಾಧಾನಕ್ಕೆ ಕಾರಣವಾಗಿತ್ತು. ನಟ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಜಾಗ ಕೊಟ್ಟಿರುವ ಬಗ್ಗೆ ನಟ ಚೇತನ್ ಅಹಿಂಸಾ ಪ್ರಶ್ನೆ ಮಾಡಿದ್ದರು. ನಟ ಚೇತನ್ ಹೇಳಿಕೆಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ನಟ ಆದಷ್ಟು ಬೇಗ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕೆಂದು ಪಟ್ಟು ಹಿಡಿದಿದ್ದರು. ಜೊತೆಗೆ ನಟನ ಮನೆಗೆ ಕೂಡ ಮುತ್ತಿಗೆ ಹಾಕಿದ್ದರು. ಇದೀಗ ತೀವ್ರ ಟೀಕೆ ಬಳಿಕ ನಟ ಚೇತನ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ನಾಯಕ್ ಅವರು, ಯೋಗೇಶ್ ಅವರು ಬಂದು ನಾವು ಅನೇಕ ವಿಚಾರಗಳು ಹಂಚ್ಕೊಂಡಿದ್ವಿ. ಅವರು ಬಂದಾದಮೇಲೆ ಮತ್ತು ಶಿವರಾಮೇಗೌಡರು ಬಂದಾದಮೇಲೆ ನಾನು ಕೂಡ ಯಾರಿಗಾರು ಮನಸ್ಸಿಗೆ ಮತ್ತು ರಾಜ್ಕುಮಾರ್ ಅಭಿಮಾನಿಯವರ ಸಂಘದವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ನಾನು ಕ್ಷಮೆನೂ ಕೇಳ್ತೀನಿ. ಮತ್ತು ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ನಾನು ಸಹ, ಆದರೆ ಮುಖ್ಯವಾಗಿ ನಮ್ಮ ಸಮಾಜದ ಜಾಗೃತಿ ಆಗಬೇಕು, ಒಂದು ಉತ್ತಮ ಪ್ರಜಾಪ್ರಭುತ್ವ ಕಟ್ಟಬೇಕು. ರಾಜ್ಕುಮಾರ್ ಅವರು ಕಂಡ ಕನಸಿನ ಚಿತ್ರರಂಗ ನಾವು ಕೂಡ ಕಟ್ಟಬೇಕು, ಅದು ನಮ್ಮ. ಇನ್ನು ಚೇತನ್ ಅಹಿಂಸಾ ಹೇಳಿಕೆ ವಿರುದ್ಧ ಅನೇಕ ಮಂದಿ ಈಗಾಗಲೇ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದರು. ಕನ್ನಡ ಪರ ಹೋರಾಟಗಾರರ ಸಾರಾ ಗೋವಿಂದು ಕೂಡ ಚೇತನ್ ಅಹಿಂಸಾ ವಿರುದ್ಧ ಗುಡುಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡೋ ಯೋಗ್ಯತೆ ನಿನಗಿಲ್ಲ, ಅಣ್ಣವರ ಸ್ಮಾರಕ ಜಾಗ ನಮಗೆಲ್ಲ ದೇವಸ್ಥಾನ, ಸ್ಮಾರಕವನ್ನು ಕಾಂಪ್ಲೆಕ್ಸ್ ಅಂತೀಯಲ್ಲ ಅಂತ ಗರಂ ಆಗಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋ ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ, ಅಂದರೆ ನಾವು ಯಾರು ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಅಂತ, ಪುಣ್ಯ ಭೂಮಿ ಅಂತ. ಆ ಪುಣ್ಯ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡಿದರೆ ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಇವನು ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಸಾರ್ವಜನಿಕರ ಸ್ವತ್ತು ರಾಜ್ಕುಮಾರ್ ಅವರು. ಹಾಗಾಗಿ ನಾವು ಕೇಳಿದ್ದು ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಇಲ್ಲಿರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಇಂಥ ಒಬ್ಬ ಅವಿವೇಕಿ, ಬುದ್ಧಿ ಇಲ್ದಂಥವನು, ಅರೆ ಹುಚ್ಚ, ಚಿತ್ರರಂಗದಲ್ಲಿ ಯಾವುದೇ ಸಕ್ರಿಯವಾಗಿ ಇಲ್ಲ, ಇವನೊಬ್ಬ ನಿರುದ್ಯೋಗಿ, ಇವನು ಅವಕಾಶವಾದಿ. ಇವತ್ತು ಯಾವುದೋ ಒಂದು ಅಹಿಂಸಾ ಇದನ್ನು ಅಂತ ಕಟ್ಕೊಂಡು 4 ಜನ, ಇವನು ಹೆಣ ಹೊರಕ್ಕೆ 4 ಜನ ಇಲ್ಲ. ಇವತ್ತು ಅಂಥ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಶಿವಕುಮಾರ್ ನಾಯಕು, ಶಿವರಾಮೇಗೌಡರು, ಸಿ ಕೆ ರಾಮೇಗೌಡರು, ನಾವೆಲ್ಲ ಇವತ್ತು ಅವ್ರನ್ನ ಪ್ರಶ್ನೆ ಮಾಡಿದಾಗ ನಾನು ಕೇಳಿದೆ, ಯಾವುದೋ ಟಿ ವಿ ನೋಡಿದಾಗ ನಾನು ಸಾರ್ವಜನಿಕವಾಗಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ದ ಮುಟ್ಟಾಳ. ಈಗ ನಮ್ಮ ಮುಂದೆ ಯಾರಿಗಾದ್ರೂ ನೋವಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ನಾನು ಸಮಾಜ ಉದ್ಧಾರ ಮಾಡೋ ದೃಷ್ಟಿಯಲ್ಲಿ ಮಾತಾಡಿದ್ದೀನಿ ಹೊರತು ನಾನು ರಾಜ್ಕುಮಾರ್ ಬಗ್ಗೆ ನಾನು ಮಾತಾಡಿಲ್ಲ. ಅವ್ರ ಬಗ್ಗೆ ಬಹಳ ಗೌರವ ಇದೆ, ಹೀಗೆಲ್ಲ ಮಾತಾಡಿದ್ದೇನೆ. ಅವ್ರು ಮಾಡಿದಂಥ ಹೋರಾಟದಲ್ಲಿ ಇವನು ಹುಟ್ಟೇ ಇರಲಿಲ್ಲ ಮುಟ್ಟಾಳ, ಇವನು ಹುಟ್ಟಿರಲಿಲ್ಲ. ಇವನು ಗೋಕಾಕ್ ಚಳುವಳಿಯಲ್ಲಿ ಎಲ್ಲಿದ್ದ? ಇವನು ಸಂಸ್ಕೃತಿ ಅಮೇರಿಕ. ಇವ್ರ ತಂದೆ ತಾಯಿ ಕಲ್ಸ್ಕೊಟ್ಟಿದಾರ ಸಂಸ್ಕೃತಿನ, ಇವನಿಗೆ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ದೊಡ್ಡವರು ಚಿಕ್ಕವರು ಅನ್ನೋ ಸಂಸ್ಕೃತಿ ಕಲ್ಸ್ಕೊಟ್ಟಿದಾರ. ನಾಳೆ ದಿವಸ ಇವನು ಬಿಟ್ಟರೆ ಮಹಾತ್ಮ ಗಾಂಧಿ ಬಗ್ಗೆನೂ ಮಾತಾಡ್ತಾನೆ, ಸ್ವಾತಂತ್ರ್ಯ ತಂದುಕೊಟ್ರಲ್ಲ ಪುಣ್ಯಾತ್ಮ, ಅವನ ಬಗ್ಗೆನೂ ಮಾತಾಡ್ತಾನೆ. ಇಲ್ಲಿಗೆ ಕಡಿವಾಣ ಹಾಕಬೇಕು. ಇನ್ನು ಮುಂದೆ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತೀನಿ, ಇನ್ನೊಂದು ಸಾರಿ ಇವನೇನಾದರೂ ಈ ಥರ ಕುಹಕ ಬುದ್ಧಿಲಿ ಬೇರೆ ಬಗ್ಗೆ ಮಾತನಾಡಿದ್ರೆ ಇವನನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನಾನು ಈಗಾಗಲೇ ಅನೇಕ ಮೀಡಿಯಾಗಳಲ್ಲಿ ಹೇಳಿದ್ದೆ. ನಾನು ಸೋಮವಾರ ಫ್ರೀಡಂ ಪಾರ್ಕಿಂದ ನಾನು ಧರಣಿ ಹೋರಾಟವನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಸಾರ್ವಜನಿಕವಾಗಿ ಅವನು ನಿಮ್ಮ ಮುಂದೆ ಕ್ಷಮೆ ಕೇಳಿರೋದ್ರಿಂದ ಆ ಸೋಮವಾರದ ಹೋರಾಟವನ್ನು ಹಿಂತೆಕೊಂಡಿದ್ದೀನಿ. ಇವತ್ತು ಇಡೀ ಮಾಧ್ಯಮ ಇದನ್ನು ಖಂಡಿಸ್ತಾ ಇದೆ ಸರ್. ನಾನು ಆ ಮಾಧ್ಯಮದವರಿಗೆ ಒಂದು ದೊಡ್ಡ ಸೆಲ್ಯೂಟ್. ಇಡೀ ಜನ ಇದನ್ನ ಖಂಡಿಸ್ತಾ ಇದ್ದಾರೆ. ಈ ಮುಟ್ಟಾಳನಿಗೆ ಅರ್ಥ ಆಗಬೇಕು, ಇವನಿಗೆ ಮರ್ಯಾದೆ ಕೊಡಬೇಕಂತೆ. ಯಾವ ಲೀಡರ್ ಇವನು, ನಾಯಕ, ಇವನು ಸತ್ರೆ ಹೆಣ ಹೊರಗೆ 4 ಜನ ಇಲ್ಲ. ಇಂಥವರೆಲ್ಲ ಇವತ್ತು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾನೆ. ಹಾಗಾಗಿ ಮತ್ತೊಮ್ಮೆ ನಾನು ಈ ಮಾಧ್ಯಮದವರು ಇವತ್ತು ನೀವು ಕೊಟ್ಟಂತ ಸಹಕಾರ ನಾವು ಯಾವತ್ತೂ ಕೂಡ ರಾಜ್ಕುಮಾರ್ ಕುಟುಂಬ ಋಣಿಯಾಗಿರುತ್ತೆ. ರಾಜ್ಕುಮಾರ್ ಕುಟುಂಬ ಸ್ಮಾರಕ ಕಟ್ಟಕ್ಕೆ ಜಾಗ ಬೇಕು ಅಂತ ಯಾವತ್ತೂ ಕೇಳೋದು ಇಲ್ಲ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.